ಎಲ್ರಿಗೂ ನಮಸ್ಕಾರ. ಕುಮಾರ್ ಸಡ್ಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬಿಗ್ ಬಾಸ್ ಇನ್ನೇನು ಇವತ್ತು ಇಲ್ಲ ನಾಳೆ ಮುಗಿಯೋ ಹಂತಕ್ಕೆ ಬಂದಿದೆ. ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗಿನಿಂದ ಏನೆಲ್ಲ ಒಂದು ಕಾಂಟ್ರವರ್ಸಿಗಳು ಶುರು ಆಗ್ತಾ ಬಂತು. ಬಿಗ್ ಬಾಸ್ ಶೋನ ಬ್ಯಾನ್ ಮಾಡಬೇಕು ಅಂತ ಒಂದು ದಿನ ಶೋನ ಮುಚ್ಚಿಸಿದ್ರು ಸರ್ಕಾರ. ಅಂದರೆ ಸರ್ಕಾರ ಅನ್ನೋದಕ್ಕಿಂತನೂ ಅಧಿಕಾರಿಗಳು ಮುಚ್ಚಿಸಿದ್ರು. ಅಲ್ಲಿ ವಾಟರ್ ಸಮಸ್ಯೆ ಇದೆ, ಅಂದರೆ ಡ್ರೈನೇಜ್ ಏನೋ ಸಮಸ್ಯೆಗಳಾಗಿದೆ, ನೀರು ಕಲುಷಿತ ನೀರೇನೋ ಬಿಡ್ತಿದ್ದಾರೆ ಅಂತ. ಅದಾದಮೇಲೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮತ್ತೆ ಶೋ ಶುರು ಆಯಿತು. ಅಲ್ಲಿಂದ ಬಿಗ್ ಬಾಸು ಅದು ಇದು ಅಂತ ಕೆಲವೊಂದೆಲ್ಲ ಕಾಂಟ್ರವರ್ಸಿಗಳು ಹೋಗ್ತಾ ಹೋಗ್ತಾ ಈಗ ಫೈನಲ್ ಹಂತಕ್ಕೆ ತಲುಪಿದೆ. ಸುದೀಪ್ ಅವರು ಸತತ 12 ವರ್ಷಗಳಿಂದ ಈ ಶೋನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ವರ್ಷನೂ ಅವರೇ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು 100% ಖಾತ್ರಿ ಆಗಿದೆ. ಇವತ್ತು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅಂದರೆ ಬಿಗ್ ಬಾಸ್ ನಾಳೆ ಗ್ರ್ಯಾಂಡ್ ಫೈನಲ್ ಇರೋದ್ರಿಂದ ಇವತ್ತೇ ವೋಟಿಂಗ್ಸು ಫಿನಾಲೆ ಕಂಟೆಸ್ಟೆಂಟ್ ಅಂದರೆ ಫಸ್ಟ್ ಯಾರು ಬಂದಿದ್ದಾರೆ ಅವ್ರಿಗೆ ಯಾವ ಲೆವೆಲ್ಗೆ ಓಡ್ ಬಂದಿದೆ ಅಂದ್ಬಿಟ್ಟು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ 37 ಕೋಟಿಗೂ ಅಧಿಕ ಓಟುಗಳು ಫಸ್ಟ್ ಬಂದಿರೋಂಥ ಒಂದು ಕಂಟೆಂಟ್ಗೆ ಬಿದ್ದಿರೋದು. ಎಲ್ಲರೂ ಶಾಕ್ ಆಗ್ಬೋದು. ಹೋದ ಸಲ ಹನುಮಂತದು 5 ಕೋಟಿ ಸಮಥಿಂಗ್ ಏನೋ ಬಿದ್ದಿತ್ತು. ನಾವೇನೋ ಈ ಸಲ ಬಿಡು ಮ್ಯಾಕ್ಸಿಮಮ್ ಅಂದರೆ ಒಂದು 10 ಕೋಟಿ ದಾಟಿರ್ಬೋದು ಅಂದ್ಕೊಂಡ್ವಿ. ಬಟ್ ಏನಂದರೆ ಆಪ್ಷನ್ನು ಒಬ್ಬರಿಗೆ 99 ವೋಟ್ ಹಾಕೋಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು. ಅಂದರೆ ಒಂದು ಆ್ಯಪಲ್ಲಿ ಅಂದರೆ ಜಿಯೋ ಆ್ಯಪಲ್ಲಿ ಒಬ್ಬರಿಗೆ ಹೋಗಿ 99 ಸರಿ ಒಬ್ಬರು ಒಂದು ವ್ಯಕ್ತಿಗೆ ವೋಟ್ನ ಒತ್ಬೋದು. ಅದು ಯಾರಿಗಾದರೂ ಆಗಿರ್ಬೋದು, ಎಷ್ಟು ಸಲ ಆದರೂ ಒತ್ಬೋದು. ಅಂದರೆ ಒಬ್ಬರಿಗೆ 99. ಆ 99 ವೋಟುಗಳನ್ನ ಪಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಜನಸಂಖ್ಯೆ ಈಗ ಹತ್ರ ಒಂದು 7 ಕೋಟಿ ಇರ್ಬೋದು. ಅದರಲ್ಲಿ ಬೇಡ ಕೆಲವೊಂದು ಪದಗಳು ಯೂಸ್ ಮಾಡಬಾರ್ದು, ಎಲ್ಲರೂ ಮಿಕ್ಸೆಡ್ ಆಗಿ ಒಂದು 8 ಕೋಟಿ ಅಂದ್ಕೊಳ್ಳೋಣ. 37 ಕೋಟಿ ವೋಟ್ ಬಿದ್ದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ ಇನ್ಯಾವ ಲೆವೆಲ್ಗೆ ಆ ವ್ಯಕ್ತಿನ ಇಷ್ಟಪಟ್ಟು ಜನ ವೋಟ್ನ ಒತ್ತಿರ್ಬೋದು. ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಯಾಕೆ ಇಷ್ಟು ಬ್ಯಾಕ್ಗ್ರೌಂಡು ಸಪೋರ್ಟ್ ಸಿಗ್ತಾ ಇದೆ, ಏನಕ್ಕೆ ಆ ವ್ಯಕ್ತಿನ ಇಷ್ಟು ವೋಟುಗಳಾಕಿ ಗೆಲ್ಸೋಕ್ಕೆ ಹೊರಟಿದ್ದಾರೆ ಕರ್ನಾಟಕ ಜನತೆ ಅಂದರೆ ಅದಕ್ಕೆ ಕೆದಕ್ತಾ ಹೋಯಿತು ಅಂದರೆ ಇತಿಹಾಸನೇ ಇದೆ. ಅಂದರೆ ಆ ವ್ಯಕ್ತಿ ದೊಡ್ಡ ಸಾಧನೆಗಳೇನು ಮಾಡಿಲ್ಲ. ಅಂದರೆ ಮಾಡಿರೋದು ಸಣ್ಣ ಪುಟ್ಟ ರಿಯಾಲಿಟಿ ಶೋಗಳಿರ್ಬೋದು, ಸಣ್ಣ ಪುಟ್ಟ ಯೂಟ್ಯೂಬ್ ಕಂಟೆಂಟ್ಗಳಿರ್ಬೋದು. ಆ ವ್ಯಕ್ತಿ ಜನಪ್ರಿಯತೆಯನ್ನು ಎಲ್ಲರಿಗೂ ತಂದು ಕೊಡ್ತು ಅಂದರೆ ಒಂದು ಸಾಲಿ ಶಿವಣ್ಣ ಅವರು ಆ ವ್ಯಕ್ತಿನ ಸ್ಟೇಜ್ ಮೇಲೆ ಆಡಿ ಹೊಗಳಿದ್ರು, ಅವ್ರ ಫ್ಯಾನ್ ನಾನು ಅಂದರು. ಅಲ್ಲಿಂದ ಆ ವ್ಯಕ್ತಿಗೆ ಸಿಕ್ಕಂಥ ಗೌರವ ಮನ್ನಣೆ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂದರೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ನಟರಾಜ್. ಗಿಲ್ಲಿ ನಟ ಅಂತಲೇ ಫೇಮಸ್ ಆಗಿರೋಂಥ ಗಿಲ್ಲಿ ನಟ ಅವರು ನಲ್ಲಿ ಮೂಳೆ ಅಂತ ಒಂದು ಚಿಕ್ಕ ಒಂದು ಶಾರ್ಟ್ ಫಿಲಮಿಂದ ಯೂಟ್ಯೂಬಿಂದ ಪಾದಾರ್ಪಣೆ ಮಾಡಿದ್ರು. ಅಲ್ಲಿಂದ ಅವರ ನಟನೆಯನ್ನು ಶುರು ಮಾಡಿ ಅಲ್ಲಿಂದ ಜಿ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿ ಅಲ್ಲಿಂದ ಒಂದು ರಿಯಾಲಿಟಿ ಶೋ ಮಾಡಿ ಅಲ್ಲಿಂದ ಅವ್ರನ್ನ ತಡೆಯೋಕ್ಕೆ ಯಾರ ಕೈಯಲ್ಲೂ ಆಗಿಲ್ಲ. ಅಲ್ಲಿಂದ ಅವ್ರ ಗ್ರಾಫು ಏರ್ತಾನೆ ಬಂದಿದೆ. ಅಷ್ಟಕ್ಕೂ ಗಿಲ್ಲಿ ನಟ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಯಾವುದು ಮೊನ್ನೆ ರಿಲೀಸ್ ಆದಂಥ ಡೆವಿಲ್. ಅದಾದಮೇಲೆ ಸಣ್ಣ ಪುಟ್ಟ ಚಿಕ್ಕ ಪಾತ್ರಗಳಲ್ಲೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದು ಇನ್ನೂ ರಿಲೀಸ್ ಆಗಬೇಕಾಗಿರೋ ಕೆಲವೊಂದು ಸಿನಿಮಾಗಳು ಇದ್ದಾವೆ. ಈಗ ಗಿಲ್ಲಿ ನಟನಿಗೆ ಸುಮಾರು ಜನ ಡೈರೆಕ್ಟರ್ಗಳು ಅವನ್ನ ಹೀರೋ ಮಾಡಬೇಕು ಗುರು, ಹೀರೋ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಒಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸುಮಾರು ಜನ ಕಾಮಿಡಿಯನ್ಗೆ ಅಂದರೆ ಕಾಮಿಡಿ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಭಯ ಹುಟ್ಟಿಸಿದ್ದಾರೆ ಗಿಲ್ಲಿ ನಟ ಅವರು. ಯಾಕಂದರೆ ಇವರು ಬಂತು ಅಂದರೆ ನಮ್ಮ ಸ್ಥಾನನ ಎಲ್ಲಿ ಕಿತ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಭಯ ಉಟ್ಕೊಂಡಂತೂ ಇರೋದಂತೂ ನಿಜ. ನೋಡೋಣ ಮುಂದಿನ ದಿನಗಳಲ್ಲಿ ಗಿಲ್ಲಿ ಏನಾದರೂ ಕಪ್ನ ಅಂದರೆ ಬಿಗ್ ಬಾಸ್ ಕಪ್ನ ತೊಗೊಂಡು ಈಚೆ ಬಂತು ಅಂದರೆ ಅವರಿಗೆ ಸಿಗೋ ಗೌರವ 100% ಅದು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯುದ್ಧ ಗೆದ್ದಿದ್ದಾರಾ? ಇಲ್ಲ. ಭಾರತದ ಗಡಿ ಭಾಗದಲ್ಲಿ ಹೋಗಿ ಪಾಕಿಸ್ತಾನ ಸೈನ್ಯ ಜೊತೆ ಹೋರಾಡಿದಾರ? ಇಲ್ಲ. ಅದೆಲ್ಲ ಮಾಡಿಲ್ಲ ಅಂದರೂ ಇಷ್ಟು ಜನಪ್ರಿಯತೆ ಏನು ಅಂದರೆ ಕನ್ನಡಿಗರ ಮನಸ್ಸನ್ನು ಅವ್ರು ಗೆದ್ದಿರೋದು. ಯುದ್ಧ ಮಾಡ್ದೇನೂ ಒಬ್ಬ ವ್ಯಕ್ತಿ ಗೆಲ್ಬೋದು ಅಂದರೆ ಅದು ಗಿಲ್ಲಿ ನಟನೆ ಅಂತ ಹೇಳ್ಬೋದು. ಇಷ್ಟಕ್ಕೂ ಗಿಲ್ಲಿ ನಟ 100% ಈ ಕಪ್ನ ಗೆಲ್ಲೋ ಚಾನ್ಸಸ್ಸು 99 ಅಲ್ಲ 100% ಇದೆ.
ಅಶ್ವಿನಿ ಮೇಡಮ್ ಗೆಲ್ತಾರೆ, ರಕ್ಷಿತಾ ಶೆಟ್ಟಿ ಗೆಲ್ತಾರೆ ಅಥವಾ ಗಿಲ್ಲಿ ಗೆಲ್ತಾರೆ ಅಂತ ಈ 3 ಹೆಸರುಗಳು ಓಡಾಡ್ತಾ ಇತ್ತು. ಇಲ್ಲಿ 37 ಕೋಟಿ ಓಟ್ನ ಪಡೆದಿರೋ ವ್ಯಕ್ತಿ ಯಾರು ಅಂದರೆ ಅದು 99% ಅಲ್ಲ 100% ಗಿಲ್ಲಿ ನಟ. ಒಟ್ಟಿನಲ್ಲಿ ಗಿಲ್ಲಿ ನಟನಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರ ಜೀವನ ಅದ್ಭುತವಾಗಿ ಸಾಗಲಿ ಅಂತ ಹೇಳ್ತಾ ವಿಶ್ ಮಾಡೋಣ ನಮ್ಮ ಕುಮಾರ್ ಸಡ್ಡ ಚಾನಲಿಂದ. ಈ ಮಾಹಿತಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.